ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳಂತ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನ ಬಲಪಡಿಸಿ ಹೆಚ್ಚಿಸಿ ಬಂದಿರುವಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಬಂದಿರುವಂತ ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ಇದುವರೆಗೂ ನಾವು ದೇವರನ್ನ ಆರಾಧನೆಯನ್ನು ಮಾಡಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಒಂದು ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಕೀರ್ತನೆ 91 ಅದರ 9, 10, 11ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಪರಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ದೇವರು ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ನಡೆಸಿದಂತವರಾಗಿದ್ದಾರೆ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ನೋಡೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಯೆಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು, ಆತನು ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡೋದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು ಎಂಬುದಾಗಿ ಕಳೆದ ದಿನಗಳಲ್ಲಿ ನಾವು ನೋಡುವಾಗ, ಕಳೆದ ತಿಂಗಳಲ್ಲಿ ನಾವು ನೋಡುವಾಗ ಯಾವ ಕೇಡುಗಳು, ಯಾವ ವಿಪತ್ತುಗಳು, ಯಾವ ಗಂಡಾಂತರಗಳು, ಯಾವ ಶೋಧನೆಗಳು ನಮ್ಮ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ದೇವರು ಕಳೆದ ವಾರವೆಲ್ಲ, ಕಳೆದ ತಿಂಗಳೆಲ್ಲ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರು ನಮ್ಮನ್ನು ಕಾಯ್ದು ನಡೆಸಿದಂತವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಇನ್ನೊಂದು ತಿಂಗಳನ್ನು ನಾವು ಕಾಣುವ ಹಾಗೆ, ಈ ಇನ್ನೊಂದು ತಿಂಗಳಲ್ಲಿ ಈ ದಿನವನ್ನು ನಾವು ಕಾಣುವ ಹಾಗೆ, ಈ ದಿನದಲ್ಲಿ ನಾವು ಸ್ವಲ್ಪ ಜನವಾದರೂ ಕೂಡ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವ ಹಾಗೆ ದೇವರು ಕೊಟ್ಟಂತ ಈ ಕೃಪೆಯನ್ನು ನೆನೆಸಿ, ದೇವರು ಮಾಡಿರುವಂತಹ ಅದ್ಭುತಗಳನ್ನ ನೆನೆಸಿ, ದೇವರು ಮಾಡಿರುವಂತ ಎಲ್ಲ ಮಹತ್ ಕಾರ್ಯಗಳನ್ನ ನಾವು ನೆನೆಸಿ ನಾವೇನ್ ಮಾಡುವಂತವರಾಗಿರ್ಬೇಕು, ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಯಾರೆಲ್ಲ ನಂಬ್ತೀರಾ, ಇದುವರೆಗೂ ನಾವು ಬಂದಿದ್ದೇವೆ, ಇನ್ನು ನಾವು ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ, ಈ ಲೋಕದಲ್ಲಿ ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳೋದಾದ್ರೆ ಅದು ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ ನಾವು ನೆಲೆಯಾಗಿ ನಿಂತಿರೋದು. ನಾವು ನೆಲೆಯಾಗಿ ನಿಂತಿರೋದಾದ್ರೆ, ನಾವು ಬೀಳದಾಗಿ ನಿಂತಿರೋದಾದ್ರೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರೋದಾದ್ರೆ ಅದು ದೇವರ ಬಲದಿಂದಲೇ ಆಗಿದೆ ಎಂಬುದಾಗಿ, ಅದು ದೇವರ ಕೃಪೆಯಿಂದಲೇ ಆಗಿದೆ ಎಂಬುದಾಗಿ, ಅದು ದೇವರ ಅನುಗ್ರಹದಿಂದಲೇ ಆಗಿದೆ ಎಂಬುದಾಗಿ ನಾವು ಪ್ರತಿನಿತ್ಯವೂ ನಾವು ಹೇಳಿ ನಾವು ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹೇಳಿ ನಾವು ದೇವರಿಗೆ ಉಪಕಾರಗಳನ್ನು ನಾವು ಸ್ಮರಿಸುವಂತವರಾಗಿರ್ಬೇಕು. ಅದಕ್ಕೆ ಕೀರ್ತನೆಗಾರನು ಕೀರ್ತನೆ 103ರಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಸ್ತುತಿಸು ಎಂಬುದಾಗಿ, ಆತನು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ ಎಂಬುದಾಗಿ, ದೇವರು ಮಾಡಿರುವಂತ ಉಪಕಾರಗಳನ್ನ, ದೇವರು ಮಾಡಿರುವಂತ ಅದ್ಭುತಗಳನ್ನ ನಾವು ಮರೆತು ಹೋಗುವಂತವರಾಗಿರಬಾರದು. ನಾವು ದೇವರು ಮಾಡಿರುವಂತ ಮೇಲುಗಳನ್ನ ನಾವು ಮರೆತು ಹೋಗುವವರಾಗಿರಬಾರದು. ಅದನ್ನು ನೆನೆಸಿ ನಾವೇನ್ ಮಾಡ್ಬೇಕು, ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಮ್ಮ ಬಲದಿಂದ, ನಮ್ಮ ಸ್ವಂತ ಯೋಚನೆಯಿಂದ, ನಮ್ಮ ಸ್ವಂತ ಜ್ಞಾನದಿಂದ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗ್ತೀವಿ. ನನಗೆ ದೇವರು ಬೇಡ, ಸಭೆ ಬೇಡ, ಪ್ರಾರ್ಥನೆ ಬೇಡ, ದೇವರ ವಾಕ್ಯ ಬೇಡ, ಆರಾಧನೆ ಬೇಡ ಎಂಬುದಾಗಿ ಹೇಳಿ ನನ್ನ ಸ್ವಂತ ಬಲದಿಂದ ನಾನು ಮುಂದೆ ಸಾಗ್ತೀನಿ, ನನ್ನ ಸ್ವಂತ ಜ್ಞಾನದಿಂದ ನಾನು ಮುಂದೆ ಸಾಗ್ತೀನಿ ಎಂಬುದಾಗಿ ಹೇಳೋದಾದ್ರೆ ಅದು ಸುಳ್ಳು. ನಾವು ಯಾವಾಗ ನಾವು ಬಿದ್ದು ಹೋಗ್ತೀವಿ, ಯಾವಾಗ ನಾವು ಸೋತು ಹೋಗ್ತೀವಿ, ಯಾವಾಗ ನಾವು ಕುಗ್ಗಿ ಹೋಗ್ತೀವಿ ಎಂಬುದಾಗಿ ಗೊತ್ತಿರೋದಿಲ್ಲ. ಆದ್ರೆ ನಾವು ದೇವರ ಬಲದಿಂದ ನಾವು ಮುಂದೆ ಸಾಗುವಾಗ, ದೇವರ ಕೃಪೆಯೊಟ್ಟಿಗೆ ನಾವು ಮುಂದೆ ಸಾಗುವಾಗ, ದೇವರ ವಾಕ್ಯದೊಟ್ಟಿಗೂ ಪ್ರಾರ್ಥನೆಯೊಟ್ಟಿಗೂ ನಾವು ಮುಂದೆ ಸಾಗುವಾಗ ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಇಚ್ಛೆಗಳಲ್ಲಿಯೂ ದೇವರು ಜಯವನ್ನು ಕೊಟ್ಟು ನಡೆಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಏನಂದ್ರೆ ಆತನನ್ನು ನಂಬಿ ಬಂದವರನ್ನು ಆತನು ಕೈ ಬಿಡೋದಿಲ್ಲ, ಆತನನ್ನು ನಂಬಿ ಬಂದವರನ್ನು ಆತನು ತೊರೆದು ಬಿಡೋದಿಲ್ಲ. ಆತನನ್ನೇ ನಂಬಿ, ಆತನನ್ನೇ ಆತುಕೊಂಡು, ಆತನನ್ನೇ ಭರವಸೆ ಬಿಟ್ಟು ಜೀವಿಸುವಂತವರನ್ನ ಆತನು ಎಂದಿಗೂ ಕೈ ಬಿಡೋದಿಲ್ಲ. ಎಂಥ ಪರಿಸ್ಥಿತಿಗಳೇ ಆಗಿರ್ಬೋದು, ಎಂಥ ಸನ್ನಿವೇಶಗಳೇ ಆಗಿರ್ಬೋದು, ಎಂಥ ಸಂದರ್ಭದಲ್ಲೇ ಆಗಿರ್ಬೋದು, ಕೈ ಬಿಡದ ರೀತಿಯಲ್ಲಿ ನಡೆಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರು ಹೇಗೆ ಗೊತ್ತಾ, ಮನುಷ್ಯರ ಪ್ರೀತಿ ಎಂತದ್ದು ಗೊತ್ತಾ,
ನಿಮ್ಮ ಹತ್ರ ಹಣ ಇದ್ರೆ, ನಿಮ್ಮ ಹತ್ರ ಆಸ್ತಿ ಇದ್ರೆ, ನಿಮ್ಮ ಹತ್ರ ಹಣ ಐಶ್ವರ್ಯಗಳಿದ್ರೆ ಮನುಷ್ಯರು ನಿಮ್ಮ ಬಳಿ ಬರ್ತಾರೆ. ಆದ್ರೆ ನಿಮ್ಮ ಹತ್ರ ಏನು ಇಲ್ಲ ಎಂಬುದಾಗಿ ಹೇಳುವಾಗ ಮನುಷ್ಯರು ನಿಮ್ಮ ಹತ್ರ ಎಲ್ಲ ಹಣ ಆಸ್ತಿ ಐಶ್ವರ್ಯ ಎಲ್ಲ ಇದ್ದಾಗ ಮನುಷ್ಯರು ನಿಮ್ಮ ಬಳಿ ಬಂದು ನಿಮಗೆ ಪ್ರೀತಿ ತೋರಿಸ್ಬೋದು. ಮನುಷ್ಯರು ನಿಮ್ಮನ್ನು ಸಾಕಿಸಲ್ಬಹುದು. ಆದ್ರೆ ನಿಮ್ಮ ಹತ್ರ ಏನು ಇಲ್ಲ ಎಂಬುದಾಗಿ ಹೇಳುವಂತ ಸಮಯಗಳಲ್ಲಿ ಯಾರು ಕೂಡ ನಿಮ್ಮ ಬಳಿಗೂ ಕೂಡ ಯಾರು ಬರೋದಿಲ್ಲ, ಯಾರು ನಿಮಗೆ ಪ್ರೀತಿಯನ್ನು ತೋರಿಸೋದಿಲ್ಲ. ಇದೇ ಮನುಷ್ಯರ ಗುಣ ಆಗಿದೆ, ಇದೇ ಮನುಷ್ಯರ ಪ್ರೀತಿ ಆಗಿದೆ. ಅದಕ್ಕೆ ಹೇಳೋದು, ಮನುಷ್ಯರ ಪ್ರೀತಿ ಅದು ಮನೆ ತನಕ, ದೇವರ ಪ್ರೀತಿ ಅದು ಕೊನೆ ತನಕ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರ ಗುಣ ಎಂತದ್ದು ಅಂದ್ರೆ, ನಮ್ಮ ದೇವರ ಪ್ರೀತಿ ಎಂತದ್ದು ಅಂದ್ರೆ, ನೀವು ಎಂತವರೇ ಆಗಿರಿ, ನೀವು ಬಡವರೇ ಆಗಿರಿ, ನೀವು ಶ್ರೀಮಂತರೇ ಆಗಿರಿ, ನೀವು ಹಣ ಉಳ್ಳವರೇ ಆಗಿರಿ, ನೀವು ಇಲ್ಲ ಬಡವರೇ ಆಗಿರಿ, ದೇವರು ಇದನ್ನ ನಿಮ್ಮಿಂದ ನೋಡೋದಿಲ್ಲ. ನೀವೆಷ್ಟು ಆಸ್ತಿ ಉಳ್ಳವರಾಗಿದ್ದೀರಾ, ನೀವೆಷ್ಟು ಪದವಿ ಉಳ್ಳವರಾಗಿದ್ದೀರಾ, ನೀವೆಷ್ಟು ಹಣ ಐಶ್ವರ್ಯ ಉಳ್ಳವರಾಗಿದ್ದೀರಾ ಎಂಬುದಾಗಿ ದೇವರು ಇದನ್ನ ನಿಮ್ಮಿಂದ ಬಯಸೋದಿಲ್ಲ. ದೇವರು ನಿಮ್ಮಿಂದ ಬಯಸೋದು ಒಂದೇ, ಅದೇ ನಿಮ್ಮ ಹೃದಯವಾಗಿದೆ. ದೇವರು ನಿಮ್ಮಿಂದ ಏನಾದ್ರೂ ಇರೋದಾದ್ರೆ ನಿಮ್ಮ ಹೃದಯವನ್ನು ದೇವರು ಬಯಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈ ದೇವರ ಪ್ರೀತಿಗೆ ನಾವು ಬೆಲೆ ಕಟ್ಟೋದಿಕ್ಕಾಗೋದಿಲ್ಲ. ಈ ದೇವರ ಪ್ರೀತಿಗೆ ನಾವು ಬದಲೇನು ನಾವು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ನಾವು ಒಂದು ಕಾರ್ಯವನ್ನು ನಾವು ಮಾಡಬೇಕು. ದೇವರ ಪ್ರೀತಿಗೆ ಬದಲಾಗಿ ನಾವು ದೇವರನ್ನ ಆರಾಧನೆಯನ್ನು ಮಾಡುವಂತವರಾಗಿರ್ಬೇಕು. ಆತನ ಪ್ರೀತಿಗೆ ಬದಲಾಗಿ ನಾವು ದೇವರನ್ನು ಸ್ತುತಿಸುವಂತವರಾಗಿರ್ಬೇಕು. ಆತನನ್ನೇ ನಾವು ಸ್ತುತಿಸಿ ಆತನನ್ನು ನಾವು ಕೊಂಡಾಡುವಂತವರಾಗಿರ್ಬೇಕು. ಅದು ಮಾತ್ರವಲ್ಲದೆ ಈ ಲೋಕದ ಎಲ್ಲೆಡೆಯಲ್ಲಿ ಆತನ ನಾಮವನ್ನು ನಾವು ಸಾರಿ ಹೇಳ್ಬೇಕು. ಏನಂತ ಸಾರಿ ಹೇಳ್ಬೇಕು? ನಮಗೆ ರಕ್ಷಣೆ, ಸಮಾಧಾನ, ನಿತ್ಯ ಜೀವ, ನೆಮ್ಮದಿ, ಸಂತೋಷವು ಅದು ಸಿಗುವಂಥದ್ದು ಅದು ಯೇಸುವಿನ ನಾಮದಿಂದಲೇ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ರಕ್ಷಣೆ, ಸಮಾಧಾನ, ನಿತ್ಯ ಜೀವವು ಅದು ಸಿಗುವಂಥದ್ದು ಈ ಲೋಕದಲ್ಲಿ ಬೇರೆ ಯಾವ ನಾಮದಿಂದಲೂ ನಮಗೆ ಸಿಗೋದಿಲ್ಲ. ಆದ್ರೆ ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ, ಸಮಾಧಾನ, ನಿತ್ಯ ಜೀವವು ಅದು ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕೀರ್ತನೆ 46 ಅದರ 1ನೇ ವಚನವನ್ನು ನೋಡ್ರಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ದೇವರು ನಮಗೆ ಏನಾಗಿದ್ದಾರೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಎಷ್ಟು ಜನ ನಂಬ್ತೀರಾ? ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ತಿಂಗಳೆಲ್ಲ ದೇವರು ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ಪ್ರತಿಯೊಂದೊಂದು ಗಳಿಗೆಗಳಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದರು ಎಂಬುದಾಗಿ ಹೇಳುವಂತವ್ರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ ಹೇಳೋದಾದ್ರೆ ಇನ್ನು ನಾವು ಚಿಂತಿಸುವಂತ ಅವಶ್ಯಕತೆ ಏನಿದೆ? ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಏನಿದೆ? ಇನ್ನು ಅನೇಕ ವಿಷಯಗಳಿಗಾಗಿ ನಾವು ಕೊರಗುವಂತ ಅವಶ್ಯಕತೆ ಏನಿದೆ? ಇನ್ನು ನಾವು ಅನೇಕ ವಿಷಯಗಳಿಗಾಗಿ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಏನಿದೆ? ಹಲ್ಲೆಲೂಯಾ. ಈ ಕೀರ್ತನೆ 46 1ನೇ ವಚನವು ನೋಡುವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಇನ್ನು ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ, ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಕೀರ್ತನೆ 55 22ನೇ ವಚನವು ಹೀಗೆ ಹೇಳುತ್ತೆ, ನಿನ್ನ ಚಿತ್ತ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಾವು ಇನ್ನೂ ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಾವು ಈ ಲೋಕದಲ್ಲಿ ಧೈರ್ಯವಾಗಿ ಹೇಳ್ಬೋದು, ಜಯ ನಮ್ಮದು ಎಂಬುದಾಗಿ. ಎಲ್ಲ ಸಮಯಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ನಾವು ಧೈರ್ಯವಾಗಿ ಹೇಳ್ಬೋದು, ಜಯ ನಮ್ಮದು ಎಂಬುದಾಗಿ. ಹಲ್ಲೆಲೂಯಾ. ಕಾರಣ ಏನಂದ್ರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಪ್ರಾರ್ಥಿಸಬೇಕಾದ್ರೂ ಕೂಡ ನಾವು ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನು ಜಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆಯನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ನಮಗೆ ಯಾವುದಕ್ಕೂ ಕೊರತೆ ಇಲ್ಲ ಎನ್ನುವಾಗ, ಎಲ್ಲ ಚೆನ್ನಾಗಿದ್ದೀರಾ, ಹಣ ಉಳ್ಳವರಾಗಿದ್ದೀರಾ ಎಂಬುದಾಗಿ ಹೇಳುವಾಗ ಮನುಷ್ಯರು ನಿಮ್ಮ ಬಳಿ ಬಂದು ಹೇಳ್ತಾರೆ, ನಾನು ನಿನ್ನ ಕಷ್ಟಕ್ಕೆ ಆಗ್ತೀನಿ ಎಂಬುದಾಗಿ, ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ ಎಂಬುದಾಗಿ, ನಾನು ನಿನ್ನ ಜೊತೆ ನಿಲ್ತೇನೆ ಎಂಬುದಾಗಿ. ಈ ದಿನ ಅನೇಕರು ನಿಮಗೆ ಭರವಸೆ ಕೊಡ್ಬೋದು, ಈ ದಿನ ಅನೇಕರು ಬಂದು ನಿಮ್ಮ ಬಳಿ ಹೇಳ್ಬೋದು. ಆದರೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನೀವು ಅನಾರೋಗ್ಯಗಳಿಗೆ ಈಡಾಗುವಾಗ ಯಾರು ಕೂಡ ನಿಮ್ಮ ಬಳಿಗೆ ಬರೋದಿಲ್ಲ, ಯಾರು ಕೂಡ ನಿಮ್ಮನ್ನು ನೋಡೋದು ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಮನುಷ್ಯನು ಬರೀ ಉಸಿರೇ ಎಂಬುದಾಗಿ. ಮನುಷ್ಯನು
ಅವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆದ್ದರಿಂದ ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಕ್ಕಿಂತ ನಾವು ದೇವರ ಮೇಲೆ ನಾವು ಭರವಸೆ ಇಡುವಂತವರಾಗಿರ್ಬೇಕು. ಮನುಷ್ಯರ ಸಹಾಯವನ್ನು ನಾವು ಎದುರು ನೋಡೋದಕ್ಕಿಂತ ನಾವು ದೇವರ ಸಹಾಯವನ್ನು ನಾವು ಎದುರು ನೋಡುವಂತವರಾಗಿರ್ಬೇಕು. ಮನುಷ್ಯರ ಮಾತುಗಳನ್ನು ನಾವು ನಂಬೋದಕ್ಕಿಂತ ದೇವರ ವಾಕ್ಯವನ್ನು ನಾವು ನಂಬುವಂತವರಾಗಿರಬೇಕು. ಹಲ್ಲೆಲೂಯಾ. ಈ ಕೀರ್ತನೆ 46 ವಚನ ಪುನಃ ನೋಡ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಯಾವಾಗ ಎನ್ನುವುದಾದ್ರೆ, ಯಾವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ ಹೇಳೋದಾದ್ರೆ, ಇಲ್ಲಿ ಮುಂದೆ ವಾಕ್ಯ ಹೀಗೆ ಹೇಳುತ್ತೆ ನೋಡ್ರಿ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ, ದೇವರು ನಮಗೆ ಆಶ್ರಯವಾಗಿರುವಾಗ, ಈ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳು ಬಂದ್ರು, ಈ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳು ಇದ್ರು, ನಮಗೆ ವಿರುದ್ಧವಾಗಿ ಜಯವನ್ನು ಸಾಧಿಸಬೇಕೆಂಬುದಾಗಿ ಈ ಲೋಕದಲ್ಲಿ ಯಾರೆಲ್ಲ ಬಂದ್ರು, ಸೈತಾನನು ನಮಗೆ ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳನ್ನು ತಂದ್ರು, ಶೋಧನೆಗಳನ್ನು ತಂದ್ರು, ಅವಮಾನ ನಿಂದನೆಗಳನ್ನು ತಂದ್ರು, ನಾವು ಸೋತು ಹೋಗ್ಬಾರ್ದು, ನಾವು ಕುಗ್ಗಿ ಹೋಗ್ಬಾರ್ದು, ನಾವು ನಿರಾಶೆಗೆ ಒಳಗಾಗಬಾರ್ದು. ಕಾರಣ ಏನೆಂದ್ರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯವಾಗಿರುವಾಗ ನಾವು ಯಾವ ವಿಷಯಗಳಲ್ಲಿಯೂ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ವಿಷಯಗಳನ್ನ ದೇವರ ಸನ್ನಿಧಾನದಲ್ಲಿ ಇಟ್ಟು ನಾವು ಪ್ರಾರ್ಥಿಸೋದಾದ್ರೆ, ಎಲ್ಲಾ ವಿಷಯಗಳನ್ನ ದೇವರ ಸನ್ನಿಧಾನದಲ್ಲಿ ಹೇಳಿಕೊಂಡು ನಾವು ಪ್ರಾರ್ಥಿಸೋದಾದ್ರೆ, ದೇವರು ನಮ್ಮ ಕಷ್ಟಗಳನ್ನೆಲ್ಲ ಆತನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುವಾಗ ನಮ್ಮನ್ನು ಎದುರಿಸೋದಕ್ಕೆ ಯಾರಿಂದಲೂ ಅದು ಸಾಧ್ಯತೆ ಇಲ್ಲ. ನಮಗೆ ವಿರುದ್ಧವಾಗಿ ಜಯವನ್ನು ಸಾಧಿಸಬೇಕೆಂಬುದಾಗಿ ಯಾರೆಲ್ಲ ಬಂದ್ರು ಅದು ಎಂದಿಗೂ ಅದು ಸಾಧ್ಯತೆ ಇಲ್ಲ. ಕಾರಣ ಎಂದ್ರೆ ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ನಿಮ್ಮಲ್ಲಿ ಇರುವ ಆತನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮೊಟ್ಟಿಗೆ ಇರುವಾಗ, ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿ ಇರುವಾಗ, ಪರಿಶುದ್ಧಾತ್ಮನು ನಿಮ್ಮ ಸಂಗಡವಾಗಿ ವಾಸಿಸುವಾಗ, ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಮಯದಲ್ಲಿಯೂ, ಯಾವ ಪರಿಸ್ಥಿತಿಗಳಲ್ಲಿಯೂ, ಯಾವ ಸನ್ನಿವೇಶಗಳಲ್ಲಿಯೂ ನಿಮಗೆ ಸೋಲು ಅನ್ನೋದು ಇರೋದಿಲ್ಲ. ಎಲ್ಲ ಸಮಯಗಳಲ್ಲಿ ದೇವರು ನಿಮಗೆ ಜಯವನ್ನು ಕೊಟ್ಟು ಆತನು ನಡೆಸುವಂತವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಪ್ರೀತಿ ಅದು ಅಮೂಲ್ಯವಾದಂಥ ಪ್ರೀತಿಯಾಗಿದೆ. ಮನುಷ್ಯರ ಪ್ರೀತಿಯಾಗಿ ಇವತ್ತಿದ್ದು ನಾಳೆ ಇಲ್ಲದಾಗಿ ಹೋಗುವಂಥ ಪ್ರೀತಿ ದೇವರ ಪ್ರೀತಿ ಅಲ್ಲ. ದೇವರ ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿಯಾಗಿದೆ. ನಮ್ಮನ್ನು ಪೋಷಿಸಲಿಕ್ಕೆ, ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ಮುನ್ನಡೆಸಲಿಕ್ಕೆ, ನಮ್ಮನ್ನು ನಡೆಸಲಿಕ್ಕೆ, ಅನೇಕ ಸಾರಿ ಅನಾರೋಗ್ಯಗಳಿಂದ ನಮಗೆ ಜಯವನ್ನು ಕೊಡೋದಕ್ಕೆ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಕೀರ್ತನೆ 46 ಅದರ ಕೊನೆಯ ವಚನವನ್ನು ನೋಡ್ರಿ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದು ಯಾವಾಗ ಎನ್ನುವುದಾದ್ರೆ, ಎಲ್ಲ ಸಮಯಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ವೇಳೆಯಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ತೂಫಾನಿನಂತೆ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಾಗಿಯೂ ದೇವರು ಅದರಿಂದ ಕಾಪಾಡುವಂತವರಾಗಿದ್ದಾರೆ. ಅನೇಕ ಸಾರಿ ಅಲೆಗಳ ರೀತಿಯಲ್ಲಿ ಶೋಧನೆಗಳು ಬಂದಾಗಿಯೂ ದೇವರು ಅದರಿಂದ ಕಾಪಾಡಿ ನಡೆಸುವಂತವರಾಗಿದ್ದಾರೆ. ಈ ಭಾಗವನ್ನು ನಾವು ಧ್ಯಾನಿಸೋದಾದ್ರೆ ದೇವರ ವಾಕ್ಯವನ್ನು ತೆಗಿರಿ. ಲೂಕ 8ನೇ ಅಧ್ಯಾಯ 23ನೇ ವಚನವನ್ನ ಓದ್ರಿ. ಲೂಕ 8ನೇ ಅಧ್ಯಾಯ ಅದರ 28ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ, ಅಲ್ಲಿ ದೇವರು ಮಾಡುವಂತ ಒಂದು ಅದ್ಭುತವನ್ನು ನಾವು ಅಲ್ಲಿ ಕಾಣುವಂತವರಾಗಿದ್ದೇವೆ. 23ನೇ ವಚನವನ್ನು ಓದ್ರಿ. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡಿದ್ದರಿಂದ. 23ನೇ ವಚನ. 23ನೇ ವಚನವನ್ನು ನೋಡ್ರಿ. ಒಂದಾನೊಂದು ದಿನದಲ್ಲಿ, ಅದು ಎಷ್ಟನೇ ವಚನ? 22ನೇ ವಚನದಿಂದ. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿಕೊಳ್ಳುತ್ತಾರೆ. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರಕ್ಕೆ ಬಂದು, ಗುರುವೇ, ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದಾಗೆ ಕೇಳುತ್ತವಲ್ಲ. ಹಲ್ಲೆಲೂಯಾ.
ಇಲ್ಲಿ ಏನ್ ಸಂಭವ ನಡೆಯುತ್ತೆ ಅಂದ್ರೆ, ಒಂದು ದಿವಸ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ಅವರು ದೋಣಿಯಲ್ಲಿ ಹೋಗುತ್ತಾ ಇರುವಾಗ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿಯಲ್ಲಿ ಆ ದೋಣಿಯಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ಅವರು ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಆ ಸಮುದ್ರದಲ್ಲಿ ಅಲೆಗಳು ಎದುರಾಗುತ್ತೆ. ಅಲ್ಲಿ ಆ ಸಮುದ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಅಲ್ಲಿ ಬರುವಂತದನ್ನ ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ ಭಯಂಕರವಾದಂತಹ ಬಿರುಗಾಳಿ ಅಲ್ಲಿ ಬಂದಾಗ ಆ ದೋಣಿ ಅಲ್ಲೋಲ ಕಲ್ಲೋಲವಾಗಿ ಆ ಸಮುದ್ರದಲ್ಲಿ ಇದ್ದಂತ ನೀರು ಮೇಲೆ ಬಂದು ಆ ದೋಣಿಯ ಒಳಗೆ ಹೋಗುವಾಗ ಆ ದೋಣಿ ಇನ್ನೇನು ಮುಳುಗಿ ಹೋಗುವಂತ ಸ್ಥಿತಿಯಲ್ಲಿ ಇದ್ದಾಗ ಆಗ ಶಿಷ್ಯರು ತುಂಬಾ ಭಯ ಅವರು ಶಿಷ್ಯರಿಗೆ ತುಂಬಾ ಭಯ ಉಂಟಾಗುತ್ತೆ. ಅವರು ಇನ್ನೇನು ನಾವು ಸಾಯ್ತಿದ್ದೀವಲ್ಲ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಹೆದರಿಕೆ ಉಂಟಾಗುತ್ತೆ. ಆದ್ರೆ ನಾವು ನೋಡುವಾಗ ವಾಕ್ಯದಲ್ಲಿ ಅಷ್ಟು ಬಿರುಗಾಳಿ ಬಂದ್ರು, ಅಷ್ಟು ಅಲೆಗಳು ಬಂದ್ರು, ಅಲ್ಲಿ ಯೇಸು ಸ್ವಾಮಿ ಆ ದೋಣಿಯ ಒಳಗೆ ಅವರು ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಆ ನಿದ್ರೆಯನ್ನು ಮಾಡ್ತಿದ್ದಂತ ಯೇಸುವನ್ನ ನೋಡಿ ಅಲ್ಲಿ ಶಿಷ್ಯರು ಕೂಗಿ ಕರೀತಾರೆ, ಗುರುವೇ ಗುರುವೇ ಎಂಬುದಾಗಿ. ನಾವು ಸಾಯ್ತಾ ಇದ್ದೀವಿ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಅಲ್ಲಿ ಶಿಷ್ಯರು ಯೇಸುವನ್ನು ಕೂಗಿ ಕರೆಯುವಾಗ ಆಗ ಯೇಸು ಸ್ವಾಮಿ ಆ ನಿದ್ರೆಯಿಂದ ಇದ್ದು ಆತನ ಒಂದು ಮಾತನ್ನು ಹೇಳುವಾಗ, ಆತನ ಒಂದು ಮಾತನಲ್ಲಿ ಆ ಬಿರುಗಾಳಿಗಳಿಗೆ ಕೈಗಳನ್ನು ಚಾಚಿ ಯೇಸು ಸ್ವಾಮಿ ಹೇಳುವಾಗ ಆ ಬಿರುಗಾಳಿ ಹಾಗೆ ಅದು ಶಾಂತವಾಯಿತು. ಅಲ್ಲಿದ್ದಂತ ಅಲೆಗಳು ಹಾಗೆ ಅದು ಶಾಂತವಾಯಿತು. ಅದೇ ಕೆಲಸ ಅಲ್ಲಿ ಆ ಶಿಷ್ಯರು ಕೂಡ ಮಾಡ್ಬೋದಾಗಿತ್ತು. ಅವರು ಪ್ರಾರ್ಥಿಸೋದಾಗಿದ್ರು, ಅಲ್ಲಿ ಬಿರುಗಾಳಿ ಅದು ಶಾಂತವಾಗ್ತಿತ್ತು. ಯಾಕೆ ಅವರು ಪ್ರಾರ್ಥಿಸಲಿಲ್ಲ ಎಂಬುದಾಗಿ ಹೇಳೋದಾದ್ರೆ, ಅವರಲ್ಲಿ ನಂಬಿಕೆ ಕಡಿಮೆ ಆಗಿತ್ತು. ಅವರಲ್ಲಿ ನಂಬಿಕೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಶಿಷ್ಯರು ಪ್ರಾರ್ಥಿಸೋದಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಹೇಳ್ತಾರೆ, ನಾವಿನ್ನು ಸಾಯ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯ. ಅದನ್ನೇ ಯೇಸು ಸ್ವಾಮಿ ಅಲ್ಲಿ ಶಿಷ್ಯರಿಗೆ ಕೇಳ್ತಾರೆ, ಎಲ್ಲಿ ಹೋಯ್ತು ನಿಮ್ಮ ನಂಬಿಕೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಕೂಡ, ನಮ್ಮ ಕುಟುಂಬಗಳಲ್ಲಿಯೂ ಕೂಡ, ನಮ್ಮ ಮನೆಗಳಲ್ಲಿಯೂ ಕೂಡ, ನಮ್ಮ ಜೀವಿತದ ಪ್ರತಿಯೊಂದೊಂದು ಸ್ಥಿತಿಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ ಯೇಸು ನಮ್ಮ ಜೊತೆಯಲ್ಲಿ ಇರೋದಾದ್ರೆ, ಯೇಸು ನಮ್ಮ ಸಂಗಡವಾಗಿ ಇರೋದಾದ್ರೆ, ಅದು ಎಂತಹ ಕಷ್ಟಗಳೇ ಬರಲಿ, ಅದೆಂತಹ ಸಮಸ್ಯೆಗಳೇ ಬರಲಿ, ಅದೆಂಥ ಹೋರಾಟಗಳೇ ಬರಲಿ, ಅದೆಂಥ ಶೋಧನೆಗಳೇ ಬರಲಿ, ತೂಫಾನಿನ ರೀತಿಯಲ್ಲಿ, ಬಿರುಗಾಳಿಯ ರೀತಿಯಲ್ಲಿ, ಅಲೆಗಳ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರೋದಾದ್ರೂ, ಯೇಸು ನಮ್ಮ ಜೊತೆಯಲ್ಲಿ ಇರೋದಾದ್ರೆ, ಯೇಸು ನಮ್ಮ ಸಂಗಡವಾಗಿರೋದಾದ್ರೆ, ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಜಯವನ್ನು ಕೊಟ್ಟು ನಡೆಸಲಿಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂಬುದಾಗಿ. ಈ ದಿನಗಳಲ್ಲಿ ಕಷ್ಟಗಳಲ್ಲಿ ಇದ್ದೀವ, ದುಃಖ ಪಡಬೇಡ್ರಿ. ಈ ದಿನ ಸಮಸ್ಯೆಗಳಲ್ಲಿ ಇದ್ದೀವ, ದುಃಖ ಪಡಬೇಡ್ರಿ. ಹಲ್ಲೆಲೂಯ. ಯಾಕೆಂದರೆ ಧೈರ್ಯವಾಗಿರಿ, ಯಾಕೆಂದರೆ ಆತನನ್ನು ನಂಬಿ ಬಂದವರನ್ನು ಆತನು ಕೈ ಬಿಡೋದಿಲ್ಲ, ಆತನನ್ನು ನಂಬಿ ಬಂದವರನ್ನು ಆತನು ತೊರೆದು ಬಿಡೋದಿಲ್ಲ. ಈ ವಾಕ್ಯಗಳಿಗೋಸ್ಕರವಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಒಂದು ನಿಮಿಷ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದಂಥ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ದೇವರೇ, ಈ ವಾಕ್ಯವನ್ನು ಕೊಟ್ಟು ಕರ್ತನೆ, ಇದನ್ನು ಧ್ಯಾನಿಸುವಾಗೆ ಕರ್ತನೆ, ದೇವರೇ ನಿನ್ನ ಸಹಾಯವನ್ನು ಮಾಡಿ ಕರ್ತನೆ, ಇದನ್ನು ಹೇಳುವಾಗೆ ಕರ್ತನೆ, ಕೊಟ್ಟಂತ ಎಲ್ಲ ಫಲಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತಿದ್ದೇನೆ ಕರ್ತನೆ. ದೇವರೇ, ಅದೇ ರೀತಿಯಾಗಿ ಪ್ರಾರ್ಥಿಸ್ತಿದ್ದೇನೆ ಕರ್ತನೆ. ದೇವರೇ, ನಮ್ಮ ಜೀವಿತದಲ್ಲಿ ಎಂತಹ ಕಷ್ಟಗಳೇ, ಎಂತಹ ಸಮಸ್ಯೆಗಳು ಬಂದಾಗಿಯೂ ಕರ್ತನೆ, ದೇವರೇ ನೀವು ನಮ್ಮ ಜೊತೆಯಲ್ಲಿ ಇರೋದಾದ್ರೆ ಕರ್ತನೆ, ಎಲ್ಲದರಿಂದ ಜಯವನ್ನು ಕೊಟ್ಟು ನಡೆಸಲಿಕ್ಕೆ ದೇವರೇ ನೀವು ಶಕ್ತರಾಗಿದ್ದೀರಲ್ಲ ಕರ್ತನೆ. ದೇವರೇ ಸ್ತೋತ್ರ. ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ದೇವರೇ, ಈ ತಿಂಗಳೆಲ್ಲ ಕರ್ತನೆ ದೇವರೇ ನಮ್ಮನ್ನು ಆಶೀರ್ವಾದಕರವಾಗಿ, ಮುಂದಿನ ವಾರದಲ್ಲೆಲ್ಲ ಕರ್ತನೆ ದೇವರೇ ನಮ್ಮನ್ನು ಆಶೀರ್ವಾದಕರವಾಗಿ ಕರ್ತನೆ. ದೇವರೇ, ನಾವು ಕೆಲಸ ಮಾಡುವಂತ ಸಮಯಗಳಲ್ಲಿ, ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳಲ್ಲಿ ಕರ್ತನೆ, ದೇವರೇ ನಿನ್ನ ಆತ್ಮನ ಬಲದೊಟ್ಟಿಗೂ, ದೇವರೇ ನಿನ್ನ ಪವಿತ್ರಾತ್ಮನ ಬಲದೊಟ್ಟಿಗೂ ಕರ್ತನೆ, ದೇವರೇ ನಮ್ಮನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿ ಕರ್ತನೆ, ಅತಿ ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದುತ್ತಾ ಇದ್ದೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸಲಿಂದಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವಂತ ಉಪಕಾರಗಳನ್ನು ಮರೆಯಬೇಡ. ಕಣ್ಣುಗಳನ್ನು ಹಾಗೆ ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರೀತಿಯು, ತಂದೆಯಾದಂಥ ದೇವರ ಆಶೀರ್ವಾದವು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಕರ್ತನ ಬರೋಣದವರೆಗೂ ಎಂದಿಗೂ ಎಂದೆಂದಿಗೂ ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್.